ವೀಕ್ಷಕರಿಗೆ ನಮಸ್ಕಾರ. ನೋಡಿ, ಈ ಥರ ಮೊಳಕೆ ಬರಿಸಿದ್ದು ಹುರುಳಿಕಾಳು ಒನ್ ನೈಟು ನಾನು ಫುಲ್ಲು ನೆನೆ ಇಟ್ಟು ಆನಂತರ ಮತ್ತೆ ಮೊಳಕೆ ಕಟ್ಟಿಟ್ಟಿದ್ದೆ. ಒಂದೇ ದಿನಕ್ಕೆ ಬಂದಿದೆ ಅದು. ನೋಡಿ, ಈ ಥರ ಸಾಂಬಾರಿಗೆ ಅದು ಟೊಮೆಟೊ ಈರುಳ್ಳಿ ಎರಡೆರಡು ಹಾಕಿದ್ದೀನಿ. ಇದು ಚೆನ್ನಾಗಿ ಅದು ಕುದ್ದಾದ್ಮೇಲೆ ಒಂದು ತೂತ್ಪುಟ್ಟಿ ಇರುತ್ತಲ್ಲ, ಅದರಲ್ಲಿ ಬಸ್ಕೊಂಬಿಟ್ಟು ಇಷ್ಟು ಕಟ್ಟು ಬಂದಿದೆ ವೀಕ್ಷಕರೇ. ಅದರದ್ದು ಪಲ್ಯದೂ ನಮ್ಮ ಚಾನಲ್ನಲ್ಲಿರುತ್ತೆ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನೀವು. ಈಗ ಇದಕ್ಕೆ ಬೇಕಾದಂಥ ಪದಾರ್ಥಗಳು, ನಾನು ಒಣಮೆಣಸಿನ್ಕಾಯಿ, ಸ್ವಲ್ಪ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಖಾರದ ಪುಡಿನೂ ಹಾಕ್ಕೊಳ್ಳಿ, ಕರಿಬೇವು, ಜೀರಿಗೆ, ಮೆಣಸು. ಇದು ಏನಂದರೆ ಮೊಳಕೆ ಕಾಳು ಸಾರಿಗೆ ಹುರುಳಿಕಾಳಿಗೆ ಮೆಣಸು ಹಾಕಿದರೆ ಚೆನ್ನಾಗಿರುತ್ತೆ. ಹಸಿ ಕೊಬ್ಬರಿ ಆಗಲಿ ಒಣ ಕೊಬ್ಬರಿ ಆಗಲಿ ಆಪ್ಷನಲ್ಲಿ, ನಿಮ್ಮ ಮನೇಲಿ ಏನಿರುತ್ತೋ ಅದನ್ನು ತಗೊಳ್ಳಿ. ಮೊದಲಿಗೆ ಅದು ಹುರ್ಕೊಳ್ಳೋಕ್ಕೆ ಈರುಳ್ಳಿ ಚೆನ್ನಾಗಿ ಹುರ್ಕೋಬೇಕು. ಅದು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾವು ಅದ್ರ ಜೊತೆಗೆ ಸ್ವಲ್ಪ ಒಣಮೆಣಸಿನ್ಕಾಯಿ, ಅದು ಕೊಬ್ಬರಿನೂ ಎಲ್ಲ ಹಾಕಿ ನೋಡಿ ಈ ಥರ ಸ್ವಲ್ಪ ಹುಳಿ ಹಿಂಡಿ ನಾವು ಸಾರಿಗೆ. ಈ ಥರ ಅರಿಶಿನ, ಆಮೇಲೆ ಇದು ಮಸಾಲೆ ನಾನೇನೇನು ಹುರ್ಕೊಂಡಿದ್ನಲ್ಲ ಒತ್ತು ಟೊಮೆಟೊ ತಣ್ಣಗಾದ್ಮೇಲೆ ಆ ಟೊಮೆಟೊನೂ ಹಾಕ್ಕೊಂಡು, ಈರುಳ್ಳಿ, ಆಮೇಲೆ ಒಂದೆರಡು ಸ್ಪೂನು ನಾವು ಬೇಯಿಸ್ಕೊಂಡಿರೋ ಹುರುಳಿಕಾಳನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಾಂಬಾರು ಸ್ವಲ್ಪ ಗಟ್ಟಿಯಾಗುತ್ತೆ. ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ, ಉಪ್ಪು ಎಲ್ಲ ಹಾಕಿ. ಆನಂತರ ಇದಕ್ಕೆ ಪಾತ್ರೆಗೆ ಹಾಕ್ಬಿಡೋದು. ಕಟ್ಟು ಕುದಿಯೋಕೆ ಇಟ್ಟಿರ್ತೀವಲ್ಲ, ನಾನು ಸ್ವಲ್ಪ ಖಾರ ಕಡಿಮೆ ಆಯಿತು ಅದು ಒಣಮೆಣ್ಸಿನ್ಕಾಯ್ದಂತ ಖಾರ ಪುಡಿ ಹಾಕಿದ್ದೀನಿ ವೀಕ್ಷಕರೇ. ಈ ಥರ ಕುದಿಯುವಾಗ ಮಾಮೂಲಿ ಒಗ್ಗರಣೆಗೆ ಹಿಂಗು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಡಿ, ಚೆನ್ನಾಗಿರುತ್ತೆ. ಹಾಕಿದರೆ ಮೊಳಕೆ ಹುರುಳಿಕಾಳು ಸಾರು ರೆಡಿಯಾಗುತ್ತೆ. ಮುದ್ದೆಗೆ, ಅನ್ನಕ್ಕೆ ಈ ಥರ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಆದರೆ ಚೆನ್ನಾಗಿ ಕುದಿಸಿ 2 ದಿನ ಇಟ್ಕೊಂಡ್ರೂ ಏನೂ ಆಗೋಲ್ಲ. ಹುಳಿ ಹಿಂಡಿ, ಟೊಮೆಟೊಗಿಂತನೂ ಹುಳಿ ಹಿಂಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕಾಳು ಪಲ್ಯನೂ ಮಾಡಿದ್ದೆ ಅವತ್ತೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.